ಚನ್ನಪಟ್ಟಣ ಎಲೆಕ್ಷನ್ ಮುಗಿತಿದ್ದ ಹಾಗೆ ಕರಿಯ ಕುಳ್ಳ ಫೈಟ್ ಜೋರಾಗ್ತಾ ಇದೆ. ಈಗ ಕುಮಾರಸ್ವಾಮಿ ಅವರು ಕೂಡ ಜಮೀರ್ ಹೇಳಿಕೆಯ ಕುರಿತಾಗಿ ಎಲ್ಲಿವರೆಗೂ ಮಾತನಾಡಿರಲಿಲ್ಲ. ಇವತ್ತು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮೈಸೂರಿನಲ್ಲಿ ಮತ್ತೆ ಜಮೀರ್ ವಿರುದ್ಧ ಕೆಂಡಾಮಂಡಲವಾಗಿದ್ದಾರೆ ಕುಮಾರಸ್ವಾಮಿ. ಜಮೀರ್ ಸೇರಿ ಆ ನಾಲ್ವರ ಜೊತೆ ಇದ್ದದ್ದು ನನ್ನ ಕರಾಳ ದಿನಗಳು ಅಂತ ನೆನಪು ಮಾಡಿಕೊಂಡಿದ್ದಾರೆ. ಅವರನ್ನ ಕೆಸರು ಅಂತ ಕೂಡ ದೂರ ಇಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಕೆಸರಿನ ಬಗ್ಗೆ ಪದೇ ಪದೇ ಯಾಕೆ ಮಾತನಾಡಿಸ್ತೀರಾ? ನನಗೆ ಮೋಸ ಮಾಡಿದ ದಿನ ಏನಾಗ್ತೀನಿ ಅಂತ ಜಮೀರ್ ಹೇಳಿದ್ದಾರೆ. ಮೆಕ್ಕಾಗೆ ಹೋದಾಗ ಅಲ್ಲಿ ಜಮೀರ್ ಆ ಪದ ಜ್ಞಾಪಿಸ್ಕೊಳ್ಳಿ. ಹೀಗಂತ ಮೈಸೂರಿನಲ್ಲಿ ಜಮೀರ್ ಅವರ ಸ್ಟೇಟ್ಮೆಂಟ್ ವಿಚಾರವಾಗಿ ಕುಮಾರಸ್ವಾಮಿ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಚುನಾವಣೆಯವರೆಗೂ ಕೂಡ ಮೌನವಾಗಿದ್ದಂತಹ ಕುಮಾರಸ್ವಾಮಿ ಅವರು ಈಗ ತಮ್ಮ ಕೋಪವನ್ನ ಈ ಮೂಲಕವಾಗಿ ಹೊರಹಾಕ್ತಾ ಇದ್ದಾರೆ. ನನ್ನ ಜೊತೆ ಇದ್ದ 5-6 ಮಂದಿ ಅವರುಗಳನ್ನ ಯಾಕೆ ಮತ್ತೆ ನೆನಪು ಮಾಡ್ಕೊಳ್ಳಿ ನಾನು? ಅದೊಂದು ಕರಾಳ ದಿನ. ಅವ್ರುಗಳು ಏನು ಮಾಡಿದ್ದಾರೆ, ಏನು ಮಾತನಾಡಿದ್ದಾರೆ ಇದೆಲ್ಲವೂ ಕೂಡ ನನಗೆ ಚೆನ್ನಾಗಿ ಗೊತ್ತಿದೆ. ಮೆಕ್ಕಾಗಿ ಹೋಗ್ತಾರಲ್ಲ, ಅಲ್ಲಿ ಹೋಗಿದೆಲ್ಲ ನೆನಪು ಮಾಡ್ಕೊಳ್ಳಿ ಅಂತೆಲ್ಲ ಜರೆದಿದ್ದಾರೆ ಕುಮಾರಸ್ವಾಮಿ. ಇವತ್ತು ಬೆಳಗ್ಗೆ ನಾನು ಚಾಮುಂಡಿ ಬೆಟ್ಟಕ್ಕೆ ಪೂಜೆ ಮಾಡಿಸ್ಕೊಂಡು ಬಂದಿರೋನು. ಆ ವ್ಯಕ್ತಿ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಬೇಡಿ. ಆ ವ್ಯಕ್ತಿ ಎಲ್ಲಿದ್ದ? ಈಗ ಕೆಸರು ಅಂತ ಹಿಂದೆನೇ ಹೇಳ್ಬಿಟ್ಟಿದ್ದೀನಿ. ನನ್ನ ಜೀವನದ ಕರಾಳ ದಿನ. ಆ ಒಂದು 5-6 ಜನ ಇದ್ರಲ್ಲ, ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ. ನನಗೆ ಅದು ಭಾಳ ಎಕ್ಸ್ಪೀರಿಯನ್ಸ್ ಆಯಿತು ಆ ದಿನಗಳು. ಅದರಿಂದ ಈಗ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರ್ತಕ್ಕಂಥವ್ನು. ಅವ್ರು ಎಲ್ಲಿದ್ದರು, ಯಾವ ಥರ ಬಂದರು, ಈಗ ಬೆಳೆದಿರ್ತಕ್ಕಂಥ ದುಡ್ಡಿನ ಮದ ಮಾತಾಡ್ತಾರೆ. ಇವತ್ತು ಬೆಳಗ್ಗೆ ನಾನು ಚಾಮುಂಡಿ ಬೆಟ್ಟ ಓಕೆ, ನಾಲ್ವರ ಹೆಸರನ್ನ ಪ್ರಸ್ತಾಪಿಸಿದ್ದಾರೆ. ಹೆಸರನ್ನ ಹೇಳಲಿಲ್ಲ, ಬಟ್ ನಾಲ್ವರಿಂದಾಗಿ ನನ್ನ ಇದು ಸ್ನೇಹ ಮಾಡಿ ಕೆಟ್ಟೆ ಎಂದಿದ್ದಾರೆ ಕುಮಾರಸ್ವಾಮಿ ಅವರು. ಬಾಲಕೃಷ್ಣ ಮಾಗಡಿ ಶಾಸಕರು, ಅವರು ಕೂಡ JDSನಲ್ಲಿದ್ದರು. ಆಮೇಲೆ JDS ತೊರೆದು ಕಾಂಗ್ರೆಸ್ಗೆ ಬಂದರು. ಒಳ್ಳೆ ರೀತಿಯ ಸ್ನೇಹಿತರಾಗಿದ್ದರು ಆ ಕಾಲದಲ್ಲಿ, JDSನಲ್ಲಿ ಇದ್ದಂತಹ ಸಂದರ್ಭದಲ್ಲಿ. ಸಚಿವ ಚಲುವರಾಯಸ್ವಾಮಿ ಅವರು ಕೂಡ JDSನ ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆಯಾದರು. ನಂತರ ಇಬ್ಬರ ನಡುವಿನ ಫೈಟ್ ಗೊತ್ತಿರುವಂತಹದ್ದೇ. ಈಗ ಜಮೀರ್ ವಿಚಾರ ಪದೇ ಪದೇ ಪ್ರಸ್ತಾಪ ಆಗ್ತಾ ಇರುತ್ತೆ. ಸಚಿವ ಜಮೀರ್ ದೇವೇಗೌಡರನ್ನೂ ಬಿಡಲ್ಲ, ಕುಮಾರಸ್ವಾಮಿಯವ್ರನ್ನೂ ಬಿಡಲ್ಲ, ಇಡೀ ಫ್ಯಾಮಿಲಿನೂ ಬಿಡಲ್ಲ. ಎಲ್ಲರ ಬಗ್ಗೆಯೂ ಕೂಡ ವಾಗ್ದಾಳಿ ನಡೆಸ್ತಾರೆ. ಜಮೀರ್ ಅಹಮದ್ ಅವರು ಕೂಡ ಒಂದು ಕಾಲದಲ್ಲಿ ಕುಮಾರಸ್ವಾಮಿ ಅವರ ಸ್ನೇಹಿತರು. MLC ಪುಟ್ಟಣ್ಣ, ನಾಲ್ವರ ಸ್ನೇಹ ಮಾಡಿ ಕೆಟ್ರ HD ಕುಮಾರಸ್ವಾಮಿ ಅನ್ನುವಂತಹ ಪ್ರಶ್ನೆಗೆ ಈ ನಾಲ್ವರ ಹೆಸರೇ ಇರಬಹುದಾ ಕುಮಾರಸ್ವಾಮಿ ಅವರು ಹೇಳಿದ್ದು ಅಂತ. ಯಾಕಂದ್ರೆ ಇವರೆಲ್ಲರೂ ಕೂಡ ಆಪ್ತರಲ್ಲಿ ಆಪ್ತರಾಗಿದ್ರು. MLC ಪುಟ್ಟಣ್ಣ ಅವರು ಕೂಡ ಈ ಚುನಾವಣೆಯ ಸಂದರ್ಭದಲ್ಲಿ ಬಹಳಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ KP ನಾಗರಾಜ್. ಕುಮಾರಸ್ವಾಮಿ ಅವರು ಚುನಾವಣೆ ಮುಗಿಯುವವರೆಗೂ ಕೂಡ ಸೈಲೆಂಟ್ ಆಗೇ ಇದ್ರು. ಈಗ ತಮ್ಮ ಕೋಪವನ್ನ ಹೊರಹಾಕ್ತಾ ಇದ್ದಾರೆ. ಅಂದ್ರೆ ಜಮೀರ್ ಅವರ ಸ್ಟೇಟ್ಮೆಂಟ್ ಅವ್ರಿಗೆ ತೀರಾ ಒಪ್ಪಲಾರ್ದ ಸ್ಥಿತಿಗೆ ತಲುಪಿದೆ ಅಂತ ಕಾಣಿಸುತ್ತೆ. ಅಂದ್ರೆ ಜಮೀರ್ ಹೇಳ್ತಾ ಇದ್ದ ಹಾಗೆ ಯಾವ ಸ್ನೇಹ ಸಂಬಂಧವೂ ಇರಲಿಲ್ವಾ? ಹಾಗಾದ್ರೆ ಒಂದು ರೀತಿಯಾಗಿ ಮಡುಗಟ್ಟಿದಂತಹ ಕೋಪವನ್ನು ಇವತ್ತು ಮೈಸೂರಿನಲ್ಲಿ ಅವರು ಹೊರಹಾಕಿರುವಂಥದ್ದು. ತಮ್ಮ ಗುಡ್ ಓಲ್ಡ್ ಫ್ರೆಂಡ್ಸ್ಗಳಂತ ಅನ್ನಿಸ್ಕೊಂಡಿರುವಂತಹ ಜಮೀರ್ ಅಹಮದ್ ಅವರು ಇರ್ಬೋದು, ಅಥವಾ ಪುಟ್ಟಣ್ಣ ಇರ್ಬೋದು, ಅಥವಾ ಸಚಿವರಾಗಿರುವಂಥ ಚಲುವರಾಯಸ್ವಾಮಿ ಇರ್ಬೋದು, ಬಾಲಕೃಷ್ಣೇಗೌಡ ಇರ್ಬೋದು, ಹೀಗೆ ಅವರ ಅವತ್ತಿನ ಕಾಲಕ್ಕೆ ಬಹಳ ಆತ್ಮೀಯ ವಲಯದಲ್ಲಿದ್ದಂಥವರು. ಹಾಗಾಗಿಯೇ ಇವತ್ತು ಇವರೆಲ್ಲರ ಹೆಸರುಗಳನ್ನು ಅವರು ಪ್ರಸ್ತಾಪ ಮಾಡದೇ ಇದ್ರೂ ಕೂಡ ಅವರು ಎಲ್ಲರನ್ನೂ ಕೂಡ ಒಂದು ರೀತಿಯಾಗಿ ಕೆಸರು ಅನ್ನುವಂಥ ರೀತಿಯಲ್ಲಿ ನಾನು ಆ ಕೆಸರುಗಳಿಂದ ದೂರ ಇದ್ದೇನೆ ಮತ್ತು ಆ ಕೆಸರಿನ ಬಗ್ಗೆ ಯಾಕೆ ಮತ್ತೆ ನನ್ನ ಜೊತೆ ಮಾತಾಡೋಕ್ಕೆ ನೀವು ಬರ್ತೀರಾ ಅನ್ನುವಂಥದ್ದು. ಅದಕ್ಕಿಂತಲೂ ಮುಖ್ಯವಾಗಿ ಅವರ ಜೊತೆಯಲ್ಲಿದ್ದಂಥ ದಿನಗಳು ನನ್ನ ಬದುಕಿನ ಕರಾಳ ದಿನಗಳು ಅನ್ನುವಂಥ ಪದವನ್ನು ಕುಮಾರಸ್ವಾಮಿ ಅವರು ಬಳಸಿರುವಂಥದ್ದು ದಿವ್ಯ. ಅಲ್ಲಿಗೆ ಜಮೀರ್ ಅಹಮದ್ ಅವರು ಮೊನ್ನೆ ಹೇಳಿದಂತಹ ಮಾತು ನಿಜಕ್ಕೂ ಕೂಡ ಕುಮಾರಸ್ವಾಮಿ ಅವರಿಗೆ ಭಾಳ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ಉಂಟು ಮಾಡಿದೆ. ಆದರೆ ಚುನಾವಣೆ ಇದ್ದಂಥ ಹಿನ್ನೆಲೆಯಲ್ಲಿ, ವೋಟಿಂಗ್ ಇದ್ದಂಥ ಹಿನ್ನೆಲೆಯಲ್ಲಿ ಎಲ್ಲಿ ಅದು ಬೇರೆ ರೀತಿಯಂಥ ರಿಫ್ಲೆಕ್ಟ್ಗಳ ಆಗ್ಬಿಡುತ್ತೋ, ಪ್ರತಿಕ್ರಿಯೆಗಳನ್ನ ಕೊಟ್ಟರೆ ಅನ್ನುವಂತಹ ದೃಷ್ಟಿಯಿಂದಾಗಿ, ಒಂದು ರಾಜಕೀಯ ಲೆಕ್ಕಾಚಾರದ ದೃಷ್ಟಿಯಿಂದಾಗಿಯೇ ಕುಮಾರಸ್ವಾಮಿ ಅವರು ಒಂದು ಮೌನವನ್ನು ತಾಳಿದ್ರು. ಯಾವಾಗ ಮೊನ್ನೆ ಮತದಾನದ ಪ್ರಕ್ರಿಯೆ ಮುಗಿತು, ಇವತ್ತು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಬಂದಂತಹ ಕುಮಾರಸ್ವಾಮಿಯವರು ನೇರವಾಗಿ ಅವರ ಮೇಲೆ ಅಟ್ಯಾಕನ್ನು ಮಾಡಿರುವಂಥದ್ದು, ನೇರವಾಗಿ ಆ ವಿಚಾರಗಳ ಬಗ್ಗೆ ಪ್ರಸ್ತಾಪವನ್ನು ಮಾಡಿರುವಂಥದ್ದು. ಬೆಳಗ್ಗೆಯೂ ಕೂಡ ಅವರ ಬಗ್ಗೆ ಮಾತನಾಡಿದಂಥವರು ತಿರ್ಗಾ ಮತ್ತೆ ಮಧ್ಯಾಹ್ನದ ವೇಳೆಯಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಪ್ರಶ್ನೆಗಳ ವಿಚಾರದಲ್ಲೂ ಕೂಡ ಅದೇ ಥರದ ಆಕ್ರೋಶವನ್ನು ಕೂಡ ಕುಮಾರಸ್ವಾಮಿಯವರು ವ್ಯಕ್ತಪಡಿಸಿದ್ದಾರೆ. ದಿವ್ಯಾ, ರೈಟ್, KP ನಾಗರಾಜ್ ಸಂಪರ್ಕದಲ್ಲಿ ಇನ್ನಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡೆದುಕೊಳ್ತೀವಿ. ಸದ್ಯ ಜಮೀರ್ ಆಡಿದಂತಹ ಮಾತುಗಳಿಗೆ ಸಿಡಿಮಿಡಿಗೊಂಡಿದ್ದಾರೆ ಕುಮಾರಸ್ವಾಮಿ ಅವರು. ತಮ್ಮ ಪ್ರತಿಕ್ರಿಯೆಯನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ.
ಜಮೀರ್ಗೆ ದುಡ್ಡಿನ ಮದ ಬಂದಿದೆ. ಈ ಕಾರಣಕ್ಕೆ ಹೀಗೆಲ್ಲ ಆಡ್ತಾ ಇದ್ದಾರೆ. ದೇವೇಗೌಡರನ್ನ ಅವರ ಕುಟುಂಬವನ್ನ ಕೊಂಡ್ಕೊಳ್ತಾರಂತೆ. ಯಾವ ದುಡ್ಡಿಂದ ಕೊಂಡ್ಕೊಳ್ತಾರೆ? ನಿಯತ್ತಾಗಿ ಬಸ್ನಿಂದ ದುಡಿದಂತಹ ದುಡ್ಡ ಅಂತ ಪ್ರಶ್ನಿಸಿದ್ದಾರೆ ಕುಮಾರಸ್ವಾಮಿ. ಜಮೀರ್ಗೆ ದುಡ್ಡಿನ ಮದ ಬಂದಿದೆ ಅಂತ ಕುಮಾರಸ್ವಾಮಿ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಿಯತ್ತಾಗಿ ಬಸ್ ಓಡಿಸಿ ಬಂದ ದುಡ್ಡ ಅದು ಅಂತ ಪ್ರಶ್ನಿಸಿದ್ದಾರೆ. ಮುಸ್ಲಿಮರು ಪಂಕ್ಚರ್ ಅಂಗಡಿ, ಗುಜ್ರಿ ಅಂಗಡಿಯಲ್ಲಿ ದುಡಿದ ಹಣದಲ್ಲಿ ದೇವೇಗೌಡರನ್ನ ಕೊಂಡ್ಕೊಳ್ತಾರಾ? ಮುಂದಿನ ದಿನಗಳಲ್ಲಿ ಜಮೀರ್ ಕಥೆ ಬಿಚ್ಚಿಡ್ತೀನಿ ಅಂತ ಕೂಡ ಮುಂದಿನ ಹಂತದಲ್ಲಿ ಯಾವೆಲ್ಲ ವಿಚಾರಗಳು ಹೊರಗೆ ಬರಬಹುದು ಅನ್ನುವಂತಹ ಒಂದು ಕುತೂಹಲಕ್ಕೂ ಕೂಡ ಎಡೆ ಮಾಡಿಕೊಟ್ಟಿದ್ದಾರೆ. ಕಾಂದನ್ನೇ ಕೊಂಡ್ಕೊಳ್ತಕ್ಕಂಥವ್ರು ಪಾಪ ಯಾವ ಮಟ್ಟಿಗೆ ಬೆಳೆದಿರ್ಬೋದು ಲೆಕ್ಕ ಆಗಿ. ಕಷ್ಟಪಟ್ಟು ಬಸ್ ಓಡಿಸ್ಬಿಟ್ಟು ಸಂಪಾದನೆ ಮಾಡೋರ ದೇವೇಗೌಡರು ಕಾಂದನ್ ಖರೀದಿ ಮಾಡೋಕ್ಕೆ. ಇಲ್ಲಿ ಮುಸ್ಲಿಂ ಕಮ್ಯುನಿಟಿಯವರು ಏನೆಲ್ಲ ಚಂದ ಎದ್ಬಿಟ್ಟು ಇಲ್ಲೆಲ್ಲ ಟೈರ್ ಅಂಗಡಿಲಿ ಪೈರ್ ಅಂಗಡಿಲಿ ದುಡ್ಡು ಸಂಪಾದನೆ ಮಾಡಿ ದೇವೇಗೌಡರು ಕಾಂದನ್ ಕೊಂಡ್ಕೊತಾರ? ಅದು ಹೋಗಲಿ, ಯಾರಾದರೂ ಆ ಪದ ಬಳಕೆ ಮಾಡ್ತಕ್ಕಂಥದ್ದು ನಿಜನ ಮಾಡೋಕ್ಕೆ ಸಾಧ್ಯವ? ನಾನೊಂದು ಮಾತು ಹೇಳಿಬಿಟ್ರೆ ಅಸಹ್ಯ, ನಾನು ಹೇಳಬಾರ್ದು ಸಾರ್ವಜನಿಕವಾಗಿ. ನನಗೆ ಮೋಸ ಮಾಡಿದ ದಿವಸ ಅದು ಆ ಪದ ಬೇಡ ನನ್ನಿಂದ ಹೇಳಿಸೋದು ನೀವು. ಅವ್ರು ಏನು ಹೇಳಿದ್ದ ಅಂತ ಹೇಳಿ ಅದನ್ನು ನೆನಕೊಳ್ಳೋಕೆ ಕೇಳಿ ಅಲ್ಲಾಗ ಹೋಯ್ತಾರಲ್ಲ, ಅದೆಲ್ಲ ಮಕ್ಕಾಗೆ ಹೇಳಿದಿಲ್ಲ ಸಾವಿರಾರು ಬಾರಿ. ನನಗೆ ಮೋಸ ಮಾಡಿದ ದಿವಸ ಅವ್ರು ಏನು ಮಾಡೋದಕ್ಕೆ ಕೆಲಸ ಅಂತೇಳಿ ಮಕ್ಕಾದಲ್ಲಿ ಕೂತ್ಕೊಂಡು ಯೋಚನೆ ಮಾಡೋಕ್ಕೆ ಹೇಳಿ. ಅವ್ರು ಹೇಳಿದ ಪದ ನಾನು ನನಗೇನಾದರೂ ಮೋಸ ಮಾಡಿದ್ದಿನ ಅವರು ಏನು ಅದು ನಾನು ಮಾಡಿದಂಥದ್ದು ಅಂತಕ್ಕಂಥದ್ದನ್ನು ಸಾವಿರ ಬಾರಿ ಹೇಳೋರಲ್ಲ. ಮಕ್ಕಾಗೆ ಹೋಯ್ತಾರಲ್ಲ, ಮಕ್ಕದಲ್ಲಿ ಕೂತ್ಕೊಂಡು ಒಂದ್ಸಲ ಧ್ಯಾನ ಮಾಡಕ್ಕೆ ಹೇಳಿ. ಏನು ಎಲ್ಲಿ ಯಾವಾಗ ನೋಡಿ, ಇದುವರೆಗೂ ಈಗ ಬಂದಿರತಕ್ಕಂಥದ್ದು ಈ ಸಬ್ಜೆಕ್ಟು. ಆಮೇಲೆ ಯಾರಾದರೂ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್. ನಾಗರಾಜ, ಈಗ ಚುನಾವಣೆ ಮುಗಿದು ಹೋಗಿದೆ, ಜಮೀರ್ ಆಡಿದ ಮಾತುಗಳು ಆಗೋಗಿದೆ. ಆದರೆ ಯಾವುದೋ ಒಂದು ವಿಚಾರ ಮುಂದಿನ ದಿನಗಳಲ್ಲಿ ಪ್ರಸ್ತಾಪ ಮಾಡ್ತೀನಿ, ಈಗ ಬೇಡ ಅಂತಾರೆ ಕುಮಾರಸ್ವಾಮಿ ಅವರು. ಯಾಕೆ? ಅಲ್ಲ, ಕುಮಾರಸ್ವಾಮಿ ಅವರು ನಿಶ್ಚಿತವಾಗ್ಲೂ ಕೂಡ ಜಮೀರ್ ಅವರ ವಿಚಾರದಲ್ಲಿ ಕಳೆದ ಕೆಲವೊಂದಿಷ್ಟು ವರ್ಷಗಳಿಂದ, ಅದರ ಫ್ರೆಂಡ್ಶಿಪ್ ಎಲ್ಲ ಬ್ರೇಕ್ ಆದ ನಂತರದಲ್ಲಿ ಕೆಲವೊಂದು ವರ್ಷಗಳ ನಂತರದಲ್ಲಿ ಅದ್ರ ಬಗ್ಗೆ ಮಾತನಾಡೋದನ್ನೇ ಬಿಟ್ಟುಬಿಟ್ಟಿದ್ರು. ಅನೇಕ ಬಾರಿ ಒಂದು ರೀತಿಯಂಥ ಟಾಂಟ್ ಕೊಡುವಂಥ ಪ್ರಯತ್ನವನ್ನು ಜಮೀರ್ ಅಹಮದ್ ಮಾಡಿದ್ರು ಕೂಡ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇರಲಿಲ್ಲ. ಒಂದು ರೀತಿಯಾಗಿ ಬಿಟ್ಬಿಡಿ ಅನ್ನುವಂಥ ರೀತಿಯಲ್ಲಿ ಅದನ್ನು ನಿರ್ಲಕ್ಷ್ಯವನ್ನು ಮಾಡ್ತಾ ಇದ್ರು. ಆದರೆ ಯಾವಾಗ ಕುಮಾರಸ್ವಾಮಿಯವರ ಬಣ್ಣದ ವಿಚಾರ, ಅದಕ್ಕಿಂತಲೂ ಕೂಡ ಮುಖ್ಯವಾಗಿ ಅವರ ಕುಟುಂಬದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು, ಅಂದರೆ ದೇವೇಗೌಡರನ್ನೇ ಕೊಂಡ್ಕೊಂಡ್ಬಿಡ್ತೀನಿ ಅನ್ನುವಂಥ ಮಾತು ಯಾವಾಗ ಜಮೀರ್ ಅಹಮದ್ ಅವರ ಬಾಯಲ್ಲಿ ಬಂತೋ ನಿಜಕ್ಕೂ ಕೂಡ ಒಂದು ರೀತಿಯಾಗಿ ಕುಮಾರಸ್ವಾಮಿಯವರು ಟ್ರಿಗರ್ ಆಗಿರುವುದಂತೂ ಸ್ಪಷ್ಟವಾಗಿದೆ ದಿವ್ಯಾ. ಹೀಗಾಗಿನೇ ಒಂದು ರೀತಿಯಾಗಿ ಮತ್ತೊಂದು ರೀತಿಯಂಥ ಯುದ್ಧವನ್ನು ಶುರು ಮಾಡದಂತೆ ಕಾಣ್ತಾ ಇದ್ದಾರೆ. ಒಂದು ವೇಳೆ ಅವತ್ತೇ ಚುನಾವಣೆ ಇರದೇ ಇದ್ದಿದ್ರೆ ನಿಜಕ್ಕೂ ಕೂಡ ಅವತ್ತೇ ಅವರ ಬಹಳ ದೊಡ್ಡ ಮಟ್ಟದ ಸ್ಫೋಟದಲ್ಲಿ ಮಾತನಾಡ್ತಾ ಇದ್ರು. ಹಾಗಾಗಿ ಮುಂದಿನ ದಿನಗಳಲ್ಲಿ ಮತ್ತೆ ಅವರ ಕಥೆಗಳನ್ನ ಬಿಚ್ಚಿಡ್ತೀನಿ ಅನ್ನುವಂಥ ಮಾತುಗಳೇನಿದೆ, ಇಷ್ಟು ದಿನಗಳ ಕಾಲ ಹೋಗ್ಲಿ ಬಿಡು ಇರಲಿ ಬಿಡು ಅನ್ನುವಂಥ ರೀತಿಯಲ್ಲಿ ಕುಮಾರಸ್ವಾಮಿಯವರು ಇದ್ದಂತೆ ಇತ್ತೇನೋ. ಆದರೆ ಯಾವಾಗ ಫ್ಯಾಮಿಲಿಯ ವಿಚಾರ ಬಂತೋ, ಯಾವಾಗ ದೇವೇಗೌಡರನ್ನೇ ಕೊಂಡ್ಕೋತೀವಿ ಅನ್ನುವಂಥ ಮಾತಿನ ವಿಚಾರ ಬಂತೋ, ಸಹಜವಾಗಿಯೇ ಕುಮಾರಸ್ವಾಮಿಯವರು ಮತ್ತೊಂದು ಬಾರಿ ಆ ಇಡೀ ಒಂದು ಹಳೆಯ ಟೀಮ್ ಬಗ್ಗೆ, ಹಳೆಯ ಟೀಮಿನ ವಿಚಾರವನ್ನು ಅವರು ಮಾತನಾಡ್ತಾನೆ ಇರಲಿಲ್ಲ. ಹಳೆಯ ಟೀಮಿನ ಇಡೀ ಕೇವಲ ಜಮೀರ್ ಅಹಮದ್ ಮಾತ್ರ ಅಲ್ಲ, ಇಡಿಯಾಗಿ ಆ ಹಳೆಯ ಟೀಮ್, ಅವರಿಂದ ದೂರ ಆಗಿರುವಂಥ ಟೀಮ್ನ ವಿರುದ್ಧ ಒಂದು ಆಕ್ರೋಶವನ್ನಂತೂ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ. ಬಹುತೇಕ ಇನ್ನು ಮುಂದಿನ ಹಂತದ ದಿನಗಳಲ್ಲಿ ಆ ಆಕ್ರೋಶ ಇನ್ನೂ ಕೂಡ ಬೆಂಕಿಯಾಗುವಂತಹ ಸಾಧ್ಯತೆಗಳೇ ಇವತ್ತಿನ ಮಾತುಗಳ ಮೂಲಕವಾಗಿ ಗೊತ್ತಾಗ್ತಾ ಇದೆ. ದಿವ್ಯಾ, ಥ್ಯಾಂಕ್ ಯು ಕೆಪಿ ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ. ಕುಮಾರಸ್ವಾಮಿ ವಿರುದ್ಧ ಕರಿಯ ಹೇಳಿಕೆ ಕೊಟ್ಟಂತಹ ಜಮೀರ್ ಅವರ ಹೇಳಿಕೆ ಇದು ಮ್ಯಾಚ್ ಫಿಕ್ಸಿಂಗ ಅನ್ನೋ ಪ್ರಶ್ನೆ ಮನೆ ಮಾಡ್ತಾ ಇದೆ. ಕರಿಯ ಅಂತ ಜಮೀರ್ ಬಾಯಲ್ಲಿ ಯಾರಾದರೂ ಹೇಳಿಸಿದ್ರಾ? ಬೇಕಂತಲೇ ಈ ಸ್ಟೇಟ್ಮೆಂಟ್ ಅನ್ನ ಕೊಡಿಸಲಾಯ್ತಾ? ಶ್ರೀರಂಗಪಟ್ಟಣ ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಈ ಒಂದು ಆರೋಪವನ್ನು ಮಾಡಿದ್ದಾರೆ. ಕುಮಾರಸ್ವಾಮಿ ವಿರುದ್ಧ ಕರಿಯ ಹೇಳಿಕೆ ಮ್ಯಾಚ್ ಫಿಕ್ಸಿಂಗ ಅನ್ನೋ ಪ್ರಶ್ನೆಯನ್ನ ಎತ್ತಿದ್ದಾರೆ ರಮೇಶ್ ಬಂಡಿಸಿದ್ದೇಗೌಡ. ಕರಿಯ ಅಂತ ಜಮೀರ್ ಬಾಯಲ್ಲಿ ಹೇಳಿಸಿದ್ರ ಹಾಗಾದ್ರೆ ಕುಮಾರಸ್ವಾಮಿ? ಜಮೀರ್ ಹೇಳಿಕೆ ಹಿಂದೆ ಇದೆಯಂತೆ ಎಚ್ಡಿಕೆ ಕೈವಾಡ. ಎಚ್ಡಿಕೆ ಜಮೀರ್ ಗಣಸ್ಯ ಕಂಠಸ್ಯ ಎಂಬ ಶಾಸಕರ ಹೇಳಿಕೆ ಈಗ ಭಾರಿ ಚರ್ಚೆ. ಜಮೀರ್ ಹೇಳಿಕೆ ಹಿಂದೆ ಕುಮಾರಸ್ವಾಮಿ ಕೈವಾಡ ಇರಬಹುದು ಅನ್ನುವಂತಹ ಆರೋಪವನ್ನು ಅವರು ಮಾಡ್ತಾ ಇದ್ದಾರೆ.
ಜಮೀರ್ ಮತ್ತು HDK ಚೆನ್ನಾಗಿದ್ದಾರೆ ಅನ್ನೋದು ರಮೇಶ್ ಬಂಡಿ ಸಿದ್ದೇಗೌಡ ಅವರ ವ್ಯಾಖ್ಯಾನ. ಜಮೀರ್ ಕೂಡ ಹೇಳ್ಕೊಂಡಿದ್ದಾರೆ, ನಾವಿಬ್ರು ಹಿಂದೆ ಗೆಳೆಯರು, ಕುಳ್ಳ ಕರಿಯಣ್ಣ ಅಂತಾನೆ ನಾವು ಮಾತಾಡ್ತಾ ಇದ್ದು ಅಂತ. ಅದು ಯಾವಾಗ ವಿವಾದವಾಯಿತು ಆ ನಂತರದಲ್ಲಿ ಕೊಟ್ಟಂತಹ ಜಮೀರ್ ಅವರ ಹೇಳಿಕೆ. ಆದರೆ ಕುಮಾರಸ್ವಾಮಿ ಅವರು ಕೂಡ ಇದಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ಆ ಒಂದು ಕರಾಳ ದಿನವನ್ನ ನಾನು ನೆನಪು ಮಾಡ್ಕೊಳ್ಳಲ್ಲ. ನನ್ನ ಜೊತೆ ಇದ್ದಂತಹ ಒಂದು 5-6 ಜನ ಏನಿದ್ದಾರೆ ಅವ್ರು ಏನ್ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿದೆ ಅಂತ ಜಮೀರ್ ಅವರ ಆದಿಯಾಗಿ ಇನ್ನುಳಿದ 5-6 ಮಂದಿಯ ಕುರಿತಾಗಿ ಮಾತನಾಡಿದ್ರು. ಇದರ ಬೆನ್ನಲ್ಲೇ ಈಗ ರಮೇಶ್ ಬಂಡಿ ಸಿದ್ದೇಗೌಡ ಅವರ ಒಂದು ವಿಚಾರ, ಜಮೀರ್ ಅವರ ಹೇಳಿಕೆ ಕುಮಾರಸ್ವಾಮಿ ಅವರು ಹೇಳಿಸಿ ಮಾಡಿರೋದು ಅಂತ ಏನ್ ಹೇಳಿದ್ದಾರೆ ಕೇಳೋಣ. ನಾನು ಕೊಟ್ಟಿದ್ದಾರೆ ಸರ್, ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆ ನನಗೆ ಬಹಳಷ್ಟು ನಷ್ಟ ಆಗ್ಬೋದು. ಅದೇನು ಮಾತೇನಲ್ಲ, ಅವರು ಸಂದರ್ಭ ಮಾತಲ್ಲ ಅಷ್ಟೇ. ಈ ಸಂದರ್ಭದಲ್ಲಿ ಮಾತಾಡಬಾರ್ದಾಯಿತು ಅಂದ್ಬಿಟ್ರೆ ಅವರು ಗಳಸೆ ಗಂಟೆಸರು. ಇದರಿಂದ ಕುಮಾರಣ್ಣನೇ ಇರಬೇಕು ಅಂತ ನನ್ನ ಅಭಿಪ್ರಾಯ. ಅಂದರೆ ಕುಮಾರಸ್ವಾಮಿ ಅವರೇ ಹೇಳಿ ಕುಮಾರಣ್ಣನ ಜಮೀರಣ್ಣ ಚೆನ್ನಾಗವ್ರೆ, ಅವ್ರನ್ನ ಕೇಳ್ಬಿಡಿ. ಅಲ್ಲ, ಯಾರು ಹೇಳ್ಸಿದ್ದಾರೆ ಅದು ಸರ್? ಕುಮಾರಸ್ವಾಮಿ ಅವ್ರಿಬ್ರು ಕೇಳಿದ್ರೆ ಹೇಳ್ಬಿಡ್ತಾರೆ. ಅಂದರೆ ಈ ಚುನಾವಣೆ ಸಂದರ್ಭದಲ್ಲಿ ಬೇಕು ಅಂತ ಹೇಳ್ಸಿರ್ಬೋದು ಅಂತ ನನ್ನ ಅಭಿಪ್ರಾಯ. ಕುಮಾರಸ್ವಾಮಿ ಅವರು ಹೇಳ್ಸಿದ್ದಾರೆ. ಯಾರು ಹೇಳ್ಸೋರು ಅಂತ ಗೊತ್ತಿಲ್ಲ, ಹೇಳ್ಸಿರ್ಬೋದು. ಯಾರು ಕೇಳಿ ಗೊತ್ತಿಲ್ಲಪ್ಪ. ಅವ್ರಿಗೆ ಹೇಳ್ಸ ಅಭ್ಯಾಸ ಅದೇ, ಅದ್ರ ಹೇಳ್ಸಿರ್ಬೋದು ಅಂತ ನನ್ನ ಅನಿಸಿಕೆ. ಸರ್, ನೀವು ಮೊದಲು ಜೊತೆಲಿದ್ದಂಥವ್ರು. ನಾನು ಹೇಳಿದ್ನಲ್ಲ ಅದನ್ನೇ, ನಮ್ಗೆ ಅವ್ರಿಗೆ ಹೇಳ್ಸ ಅಭ್ಯಾಸ ಅದೇ, ಹೇಳ್ಸಿರ್ಬೋದು ಅಂತ ನನ್ನ ಅಭಿಪ್ರಾಯ. ಅಲ್ಲ, ನಿಮ್ಮ ಸಚಿವರು ಅಷ್ಟರ ಮಟ್ಟಿಗೆ ಕೇಳ್ತಾರೆ ಸರ್ ಕುಮಾರಸ್ವಾಮಿ ಅವರು? ಗೊತ್ತಿಲ್ಲಪ್ಪ, ನೀನು ಅವ್ರನ್ನ ಕೇಳ್ಬೇಕು. ನಾನು ಹೇಳಿಲ್ಲ, ಅವ್ರನ್ನ ಕೇಳು. ಕಾರಣನೂ ಕೊಟ್ಟಿದ್ದಾರೆ ಸರ್. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೋಹಿತ್. ಕುಮಾರಸ್ವಾಮಿ ಅವರು ಹೇಳಿಸಿ ಮಾಡಿದ್ದಾರೆ ಮಗನ ಗೆಲುವಿಗಾಗಿ ಅನ್ನೋದು ರಮೇಶ್ ಬಂಡಿ ಸಿದ್ದೇಗೌಡ ಅವರ ಒಂದು ವ್ಯಾಖ್ಯಾನ. ಆದರೆ ಇಲ್ಲಿವರೆಗೂ ಕೇಳಿಬಂದದ್ದು ಸಿದ್ದರಾಮಯ್ಯನವರ ಹೆಸರು ಕೇಳಿಬಂತು, ಈ ಕಡೆ DK ಶಿವಕುಮಾರ್ ಅವರ ಹೆಸರು ಕೂಡ ಕೇಳಿಬಂತು. ಯೋಗೇಶ್ವರ್ನ ಸೋಲಿಸಬೇಕು ಅಂತ DKನೇ ಮಾಡಿದ್ದಾರೆ ಅಂತ, ಸಿದ್ದರಾಮಯ್ಯನವರು ಬೇಕಂತಲೇ DK ಹೋಲ್ಡ್ನ ತಪ್ಪಿಸಬೇಕು ಅಂತ ಮಾಡಿಸಿದ್ದಾರೆ ಅಂತ. ಈಗೇನಿದು ರಮೇಶ್ ಬಂಡಿ ಸಿದ್ದೇಗೌಡ ಅವರ ಹೊಸ ವ್ಯಾಖ್ಯಾನ? ದಿವ್ಯಾ, ಈ ಒಂದು ವಿಚಾರವಾಗಿ ಸಾಕಷ್ಟು ಪ್ರಶ್ನೆಗಳು ಕೂಡ ಎದ್ದಿರುವಂತದ್ದು. ಅದು ಕೂಡ ಜಮೀರ್ ಅಹಮದ್ ಅವರು ಈ ಒಂದು ಚುನಾವಣೆಯ ಪ್ರಚಾರ ವೇಳೆ ಕರಿಯ ಅನ್ನೋ ಪದವನ್ನ ಉಪಯೋಗಿಸಿರುವಂತದ್ದು ರಾಜಕೀಯವಾಗಿ ಸಾಕಷ್ಟು ಚರ್ಚೆಗೆ ಗ್ರಾಸ ಆಯಿತು. ಈ ನಿಟ್ಟಿನಲ್ಲಿ ಇದರ ಬೆನ್ನಲ್ಲೇ ಕೂಡ ಒಬ್ಬೊಬ್ಬರು ನಾಯಕರು ಒಂದೊಂದು ರೀತಿಯಾಗಿ ವ್ಯಾಖ್ಯಾನ ಮಾಡ್ಕೋಬಹುದು. ಇನ್ನೊಂದ್ ಕಡೆ ಜಮೀರ್ ಅವ್ರನ್ನ ಡಿಫೆಂಡ್ ಮಾಡ್ಕೊಂಡು ಕಾಂಗ್ರೆಸ್ ನಾಯಕರು ಮಾತನಾಡುವಂತದ್ದು. ಆದ್ರೆ ಇದೀಗ ಶಾಸಕ ರಮೇಶ್ ಬಾಬು ಬಂಡಿ ಸಿದ್ದೇಗೌಡರು ತಮ್ಮ ಸ್ವಪಕ್ಷೀಯ ಸಚಿವರ ವಿರುದ್ಧವಾಗಿ ಕೂಡ ಒಂದು ರೀತಿಯಾಗಿ ಗುಮಾನಿಯನ್ನ ವ್ಯಕ್ತಪಡಿಸಿರುವಂತದ್ದು. ಅದು ಕೂಡ ಒಂದು ರೀತಿಯಾಗಿ ಒಂದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾಕಂತಂದ್ರೆ ಇಬ್ರು ಕೂಡ ಗಂಟಸ್ಯ ಅಂತ ಜೊತೆ ಇದ್ರು. ಆ ನಿಟ್ಟಿನಲ್ಲಿ ಸಾಕಷ್ಟು ವಿವಾದವನ್ನ ಹುಟ್ಟಿಸುವಂತ ಹೇಳಿಕೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರೇ ಈ ಒಂದು ಹೇಳಿಕೆಯನ್ನ ಹೇಳಲಿಕ್ಕೆ ಹೇಳಿರ್ಬೋದು ನಿಟ್ಟಿನಲ್ಲಿ ಅನುಮಾನವನ್ನ ವ್ಯಕ್ತಪಡಿಸಿರುವಂತದ್ದು. ಇದರಿಂದಾಗಿ ಒಂದ್ ರೀತಿಯಾಗಿ ಗೊಂದಲವನ್ನು ಕೂಡ ಒಂದ್ ಕಡೆ ಹುಟ್ಟಾಕ್ಸಿದ್ರೆ, ಒಂದ್ ಕಡೆ ಅನುಮಾನಗಳು ಕೂಡ ವ್ಯಕ್ತವಾಗುವಂತದ್ದು. ಯಾಕಂದ್ರೆ ಜಮೀರ್ ಅವರ ಹೇಳಿಕೆ ಹಿಂದೆ ಕುಮಾರಸ್ವಾಮಿ ಅವರ ಇದ್ದಾರೆ ಅನ್ನೋ ಮೂಲಕವಾಗಿ ರಮೇಶ್ ಬಾಬು ಬಂಡಿ ಸಿದ್ದೇಗೌಡರು ಒಂದು ಹೊಸ ಬಾಂಬನ್ನ ಸಿಡಿಸಿದ್ದಾರೆ. ಆ ನಿಟ್ಟಿನಲ್ಲಿ ಇದು ಯಾವ ರೀತಿಯಾದಂತ ವ್ಯಾಖ್ಯಾನಗಳನ್ನ ಮುಂದೆ ಪಡ್ಕೊಂಡು ಹೋಗುತ್ತೆ. ಜೊತೆಗೆ ಕಾಂಗ್ರೆಸ್ನ ಸ್ವಪಕ್ಷೀಯ ನಾಯಕರು ಇದಕ್ಕೆ ಏನೆಲ್ಲ ಕೌಂಟರ್ಗಳನ್ನ ಕೊಡ್ತಾರೆ, ಇದಲ್ದನೆ ಕೂಡ ಕುಮಾರಸ್ವಾಮಿ ಅವರು ಏನೆಲ್ಲ ಮಾತನಾಡ್ತಾರೆ, ಜೊತೆಗೆ ಜಮೀರ್ ಅಹಮದ್ ಅವರ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ಈ ಒಂದು ರಿಯಾಕ್ಷನ್ ನ ಮಹತ್ವವನ್ನ ಪಡ್ಕೊಳ್ಳುವಂತದ್ದು. ದಿವ್ಯಾ. ಓಕೆ ರೋಹಿತ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಓಕೆ, ಜಮೀರ್ ಹೇಳಿಕೆಯ ವಿಚಾರ ಇನ್ನೂ ಕೂಡ ಚುನಾವಣೆ ಮುಗಿದ ನಂತರವೂ ಕೂಡ ಚರ್ಚೆಯ ವಿಷಯವಾಗಿ ಉಳ್ಕೊಂಡಿದೆ. ಮೊದಲನೇದಾಗಿ ಜಮೀರ್ ಯಾಕೆ ಹೇಳಿಕೆ ಕೊಟ್ಟರು, ಚುನಾವಣೆಯಲ್ಲಿ ಮುಸ್ಲಿಂ ಮತಗಳು ಕ್ರೋಢೀಕರಣವಾಗಲಿ ಅಂತ ಹೇಳಿಕೆ ಕೊಟ್ಟರು, ಅಥವಾ ಇದರಿಂದ ಡ್ಯಾಮೇಜ್ ಆಗಲಿ ಸ್ವಪಕ್ಷದವರಿಗೆ ಅನ್ನುವಂಥ ಹಿನ್ನೆಲೆಯಲ್ಲಿ ಹೇಳಿಕೆ ಕೊಟ್ಟರು? ಈಗ ಭಾರೀ ಚರ್ಚೆ ಆಗ್ತಿದೆ. ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆ ನನಗೆ ಬಹಳಷ್ಟು ನಷ್ಟ ಆಗ್ಬೋದು. ಅದೇನು ಮಾತೇನಲ್ಲ, ಅವರು ಸಂದರ್ಭ ಮಾತಲ್ಲ ಅಷ್ಟೇ. ಈ ಸಂದರ್ಭದಲ್ಲಿ ಮಾತಾಡಬಾರ್ದಾಯಿತು ಅಂದ್ಬಿಟ್ರೆ ಅವರು ಗಳಸೆ ಗಂಟೆಸರು. ಇದರಿಂದ ಕುಮಾರಣ್ಣನೇ ಇರಬೇಕು ಅಂತ ನನ್ನ ಅಭಿಪ್ರಾಯ. ಅಂದರೆ ಕುಮಾರಸ್ವಾಮಿ ಅವರೇ ಹೇಳಿ ಕುಮಾರಣ್ಣನ ಜಮೀರಣ್ಣ ಚೆನ್ನಾಗವ್ರೆ, ಅವ್ರನ್ನ ಕೇಳ್ಬಿಡಿ. ಅಲ್ಲ, ಯಾರು ಹೇಳ್ಸಿದ್ದಾರೆ ಅದು ಸರ್? ಕುಮಾರಸ್ವಾಮಿ ಅವ್ರಿಬ್ರು ಕೇಳಿದ್ರೆ ಹೇಳ್ಬಿಡ್ತಾರೆ. ಅಂದರೆ ಈ ಚುನಾವಣೆ ಸಂದರ್ಭದಲ್ಲಿ ಬೇಕು ಅಂತ ಹೇಳ್ಸಿರ್ಬೋದು ಅಂತ ನನ್ನ ಅಭಿಪ್ರಾಯ. ಕುಮಾರಸ್ವಾಮಿ ಅವರು ಹೇಳ್ಸಿದ್ದಾರೆ. ಯಾರು ಹೇಳ್ಸೋರು ಅಂತ ಗೊತ್ತಿಲ್ಲ, ಹೇಳ್ಸಿರ್ಬೋದು. ಯಾರು ಕೇಳಿ ಗೊತ್ತಿಲ್ಲಪ್ಪ. ಅವ್ರಿಗೆ ಹೇಳ್ಸ ಅಭ್ಯಾಸ ಅದೇ, ಅದ್ರ ಹೇಳ್ಸಿರ್ಬೋದು ಅಂತ ನನ್ನ ಅನಿಸಿಕೆ. ಸರ್, ನೀವು ಮೊದಲು ಜೊತೆಲಿದ್ದಂಥವ್ರು. ನಾನು ಹೇಳಿದ್ನಲ್ಲ ಅದನ್ನೇ, ನಮ್ಗೆ ಅವ್ರಿಗೆ ಹೇಳ್ಸ ಅಭ್ಯಾಸ ಅದೇ, ಹೇಳ್ಸಿರ್ಬೋದು ಅಂತ ನನ್ನ ಅಭಿಪ್ರಾಯ. ಅಲ್ಲ, ನಿಮ್ಮ ಸಚಿವರು ಅಷ್ಟರ ಮಟ್ಟಿಗೆ ಕೇಳ್ತಾರೆ ಸರ್ ಕುಮಾರಸ್ವಾಮಿ ಅವರು? ಗೊತ್ತಿಲ್ಲಪ್ಪ, ನೀನು ಅವ್ರನ್ನ ಕೇಳ್ಬೇಕು. ನಾನು ಹೇಳಿಲ್ಲ, ಅವ್ರನ್ನ ಕೇಳು. ಕಾರಣ